ಅಣ್ಣ ಇಳಿ ಅಣ್ಣ, ನಾನು ಓಡಿಸ್ತೀನಿ. ತಗೊಳ್ಳಿ ಕೂಲ್ ಡ್ರಿಂಕ್ಸ್. ತಗೊಳ್ಳಿ. ಏನಿದು? ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ನೋಡಿದ್ರೇನೆ ಗೊತ್ತಾಗುತ್ತೆ ಸಣ್ಣ ಗಿಫ್ಟ್ ಅಂತ. ಒಳಗಡೆ ಏನಿದೆ? ಕಾಯಿನ್. ₹1 ಕಾಯಿನ್. ಈ ನನ್ನ ಕೋಟ್ನ ರೂಮಲ್ಲಿರೋ ಹ್ಯಾಂಗರ್ಗೆ ಹಾಕಿಡು. ಕೈ ಮಾಡ್ತೀಯ? ನೀವು ಫ್ರೆಂಚ್ ಮೇಕ್ ಇಂಜಿನ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆ ಇಂಜಿನ್ ಚೆನ್ನಾಗಿಲ್ಲ. ಕಂಪ್ನಿ ಕೂಡ ಬೋಗಸ್ ಕಂಪ್ನಿ. ಆಫ್ಟರ್ ಆಲ್ ನೀನೊಬ್ಬ ಲೋಕಲ್ ಮೆಕ್ಯಾನಿಕ್. ಫ್ರೆಂಚ್ ಮೇಕ್ ಇಂಜಿನ್ ಫಾರಿನ್ ಕಂಪ್ನಿ, ಅದ್ರ ಬಗ್ಗೆ ನಿನ್ಗೇನು ಗೊತ್ತು? ಆ ಲೋಕಲ್ ಮೆಕ್ಯಾನಿಕ್ ರಮೇಶ್ಗೆ ಥ್ಯಾಂಕ್ಸ್ ಹೇಳು ಅಂತ ನೀನು ಹೇಳಿದಾಗ ಐ ಸೆಡ್ ನೋ, ಆಗಲ್ಲ ಅಂತ ಹೇಳಿಬಿಟ್ಟೆ. ಹಾಗೆ ಹೊರಟು ಹೋದೆ. ಆದರೆ ನಾನು ಪಾರ್ಕ್ ಹತ್ರ ಬಂದು ಯೋಚನೆ ಮಾಡಿದೆ. ನನ್ನ ಮನಸ್ಸಾಕ್ಷಿ ನನ್ನನ್ನು ಚುಸ್ತಾ ಇತ್ತು. ಆಮೇಲೆ ನಾನೇ ರಿಯಲೈಸ್ ಮಾಡಿಕೊಂಡೆ, 5 ಕೋಟಿ ಹಣನ ಉಳಿಸ್ಕೊಟ್ಟೆ ರಮೇಶ್ ಒಬ್ಬ ಲೋಕಲ್ ಮೆಕ್ಯಾನಿಕ್ ಆಗಿದ್ರು ಕೂಡ, ಇನ್ಫ್ಯಾಕ್ಟ್ ನನ್ನ ವೈರಿ ಆಗಿದ್ರು ಕೂಡ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಹೇಳದೇ ಇದ್ರೆ ನಾನೇ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ದಟ್ಸ್ ವೈ ಐ ಡಿಸೈಡೆಡ್. ರಮೇಶ್, ನಾನು ನಿನ್ನನ್ನು ಇಲ್ಲಿ ಇನ್ಸಲ್ಟ್ ಮಾಡೋಕ್ಕಾಗಲಿ ತೊಂದರೆ ಕೊಡೋಕ್ಕಾಗಲಿ ಬಂದಿಲ್ಲ. ಆಟ್ ದ ಸೇಮ್ ಟೈಮ್ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೂ ಬಂದಿಲ್ಲ. ಹಾಗಾದರೆ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನಂತ ನೋಡ್ತಿದ್ಯಾ? ನಿನ್ನನ್ನು ನೋಡಿ ಜಸ್ಟ್ 2 ವರ್ಡ್ಸ್ ಮಾತ್ರ ಹೇಳೋಣ ಅಂತ ಬಂದೆ. ಒಂದು, ಸಾರಿ, and another one is thanks. ಏನು ಕನ್ಫ್ಯೂಸ್ ಆಗ್ತಾ ಇದೆಯಾ? ಆಫ್ಟರ್ ಆಲ್ ನೀನೊಬ್ಬ ಲೋಕಲ್ ಮೆಕ್ಯಾನಿಕ್. ಫಾರಿನ್ ಇಂಜಿನ್ಗಳ ಬಗ್ಗೆ ನಿನಗೇನು ಗೊತ್ತು ಅಂತ ನಾನು ಇನ್ಸಲ್ಟ್ ಮಾಡಿ ಕಳಿಸಿದ್ದೆ. ಬಟ್ ಯು ಆರ್ ರಿಯಲಿ ಗ್ರೇಟ್ ರಮೇಶ್. ನೀನು ಹೇಳಿದ್ದೆಲ್ಲ ಕರೆಕ್ಟ್. ಆ ಕಂಪ್ನಿ ಮೋಸದ ಕಂಪ್ನಿ ಅಂತ. ಎಸ್,
ಅದು ಫ್ರಾಡ್ ಕಂಪ್ನಿ. ನಾನು ಡೆಪಾಸಿಟ್ ಮಾಡಿದಿದ್ರೆ ನನಗೆ 5 ಕೋಟಿ ಲಾಸ್ ಆಗಿರೋದು. ನಾನೇ ಡೆಪಾಸಿಟ್ ಮಾಡುವಂತ ಕಾವ್ಯಗೆ ಹೇಳಿದ ಮೇಲೂ ನಿನ್ನ ಮೇಲಿರೋ ನಂಬಿಕೆಯಿಂದನೋ ಗೌರವದಿಂದನೋ ಅವಳು ಡೆಪಾಸಿಟ್ ಮಾಡಲಿಲ್ಲ. ನನಗೆ ಕೋಪ ಬಂತು, ಬೈದೆ. ತಕ್ಷಣ ಫ್ರಾನ್ಸಲ್ಲಿರೋ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಎನ್ಕ್ವೈರಿ ಮಾಡಿದೆ. ಆಗಲೇ ನನಗೆಲ್ಲ ಸತ್ಯ ಗೊತ್ತಾಗಿತ್ತು. ನಾನು ನಿನ್ನನ್ನು ಇಷ್ಟೆಲ್ಲ ಇನ್ಸಲ್ಟ್ ಮಾಡಿದ ಮೇಲೆ ನಾನು ಹಾಳಾಗಿ ಹೋಗ್ಲಿ ಅಂತ ನೀನು ಬಿಟ್ಬಿಡ್ಬೋದಾಗಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನಿನ್ನ ಒಳ್ಳೆ ಮನಸ್ಸು ನನಗೋಸ್ಕರ 5 ಕೋಟಿ ರೂಪಾಯಿ ಸೇವ್ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರನೇ ಥ್ಯಾಂಕ್ಸ್ ಹೇಳಿದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಫಸ್ಟ್ ಇಂಟ್ರೊಡಕ್ಷನ್ ಜಗಳದಿಂದಾನೇ ಶುರುವಾಯಿತು. ನೀನು ನನಗೆ ಎಷ್ಟೇ ಒಳ್ಳೇದು ಮಾಡ್ತಿದ್ರು, ನೀನು ಎಷ್ಟೇ ಒಳ್ಳೆಯವನಾಗಿದ್ರು ನೀನು ನನಗಿಷ್ಟ ಆಗ್ತಿರ್ಲಿಲ್ಲ. ಎಲ್ಲರೂ ನಿನ್ನನ್ನು ಒಳ್ಳೆಯವನು 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 ಅಂತ ಹೇಳ್ತಿದ್ರೆ ನನಗೆ ಕೋಪ ಜಾಸ್ತಿ ಆಗ್ತಾ ಹೋಯ್ತು. ಅದನ್ನೆಲ್ಲ ಮೀರಿ ನಾನೀಗ ಇಲ್ಲಿಗೆ ಬಂದಿದ್ದೀನಿ. ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕಾವ್ಯ ಹೇಳಿದಾಗ್ಲೂ ಕೂಡ ನನಗೆ ನಿನ್ನ ಮೇಲೆ ಕೋಪ ಬಂತು. ಆಮೇಲೆ ನಾನು ಯೋಚನೆ ಮಾಡಿದೆ, ನಾನು ಹಿಂಗೆ ಥ್ಯಾಂಕ್ಸ್ ಹೇಳ್ದೆ ಇದ್ರೆ ನಾನೊಬ್ಬ ಮನಸ್ಸಾಕ್ಷಿ ಇಲ್ದಿರೋ ಮನುಷ್ಯ ಅಂತ ನನ್ನ ಮನಸ್ಸು ಹೇಳ್ತು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ನೀನು ನೀನು ನನಗೋಸ್ಕರ ಎಷ್ಟೊಂದು ದೊಡ್ಡ ಉಪಕಾರ ಮಾಡಿದ್ಯಾ. ಐ ಹ್ಯಾವ್ ಟು ಡೂ ಸಮಥಿಂಗ್ ರಿಟರ್ನ್ ಫಾರ್ ಯು. ಆಸ್ಕ್ ಮೀ ರಮೇಶ್, ವಾಟ್ ಯು ವಾಂಟ್. ಆಸ್ಕ್ ಮೀ. ನಿನಗೇನಾದರೂ ಸಹಾಯ ಮಾಡಿದ್ರೇನೆ ನನ್ನ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಪ್ಲೀಸ್ ಕಮ್ ಆನ್, ಟೆಲ್ ಮೀ, ಆಸ್ಕ್ ಮೀ. ರಮೇಶ್, ಬಂದಾಗ್ನಿಂದನೂ ನಾನೇ ಮಾತಾಡ್ತಾ ಇದ್ದೀನಿ. ನೀನೇನು ಮಾತಾಡದೆ ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಕೇಳು, ನಿನಗೇನು ಬೇಕೋ ಅದನ್ನ ಕೇಳು. ನಾನು ಏನು ಕೇಳಿದ್ರು ಅದನ್ನು ಮಾಡ್ತೀರಾ? ಯಪ್. ಕಾವ್ಯ ಅವಳ ಅಪ್ಪ ಅಮ್ಮನ್ನ ನೋಡಿ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ವಾಟ್? ಕೋಪ ಮಾಡ್ಕೋಬೇಡಿ. ನೀವು ಕೂಡ ಅತ್ತೆ ಮಾವನ ಜೊತೆ ಚೆನ್ನಾಗಿರ್ಬೇಕು, ಸಂಬಂಧ ಹಾಗೆ ಉಳ್ಕೋಬೇಕು. ನಿಮ್ಮ ಅತ್ತೆ ಮಾವ ಆಗಾಗ ನಿಮ್ಮನೆಗೆ ಬಂದು ಹೋಗ್ತಾ ಇರಬೇಕು. ಅದೇ ನನಗೆ ಬೇಕಾಗಿರೋದು. ನಾನು ಇಷ್ಟು ದೂರ ಬಂದು ನಿನ್ನ ಜೊತೆ ಮಾತಾಡೋದ್ರಿಂದ ನಾನು ಇಷ್ಟೇ ಅಂತ ಅನ್ಕೊಂಡಿದ್ಯಾ? ಲುಕ್, ನಾನು ಅವರ ರಿಲೇಶನ್ಶಿಪ್ನ ಕಟ್ ಮಾಡೋಕ್ ಕಾರಣನೇ ನೀನು, ನಿನ್ನ ಹೆಂಡತಿ. ನಾನು ಇಲ್ಲಿಗೆ ಬಂದು ನಿನ್ಗೇನ್ ಬೇಕು ಕೇಳು ಅಂತ ಹೇಳಿದ್ದನ್ನೇ ಕಾರಣ ಮಾಡಿಕೊಂಡು ಮತ್ತೆ ಅವ್ರ ಜೊತೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡು ಅಂತ ಹೇಳ್ತಿದ್ಯಾ? ರಮೇಶ್, ನಾನು ಹಾಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋ, ನೆವರ್. ಅದು ಮಾತ್ರ ನಡೆಯೋದಿಲ್ಲ. ಒಂದು ನಿಮಿಷ. ನಾನು ಕೇಳೋ ಒಂದೇ ಒಂದು ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಕೊಡೋಕ್ಕಾಗುತ್ತಾ? ಏನದು? ಕಾವ್ಯ ನಿಮ್ಮ ಜೊತೆ ನಿಜವಾಗ್ಲೂ ಸಂತೋಷವಾಗಿದ್ದಾಳೆ ಅಂತ ನಿಮ್ಮಿಂದ ಹೇಳೋಕ್ಕಾಗುತ್ತಾ? ವಾಟ್ ದ ಹೆಲ್ ಆರ್ ಯು ಸೇಯಿಂಗ್ ಮ್ಯಾನ್? ನಾನು ನನ್ನ ಹೆಂಡತಿನ ತುಂಬಾ ಸಂತೋಷವಾಗಿ ಇಟ್ಟಿದ್ದೀನಿ. ಶಿ ಇಸ್ ವೆರಿ ಹ್ಯಾಪಿ ವಿತ್ ಮೀ. ಕಾವ್ಯ ನಿಮ್ಮ ಜೊತೆ ಸಂತೋಷವಾಗಿಲ್ಲ ಅಂತ ನಾನು ಹೇಳ್ತೀನಿ. ವಾಟ್ ಯು ಮೀನ್? ಯಾವ ಆಧಾರದ ಮೇಲೆ ನನ್ನ ಹೆಂಡತಿನ ನಾನು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನೀನು ಹೇಳ್ತೀಯಾ? ನಾನು ಕಾವ್ಯ ಮುಖ ನೋಡಿ ಹೇಳ್ತಿದ್ದೀನಿ. ಮನಸ್ಸಲ್ಲಿ ನೋವನ್ನಿಟ್ಕೊಂಡು ಮುಖದಲ್ಲಿ ಮಾತ್ರ ನಗ್ತಾ ಅವಳು ನಿಮ್ಮ ಜೊತೆ ಸಂತೋಷವಾಗಿರೋ ಥರ ನಾಟಕ ಆಡ್ತಿದ್ದಾಳೆ. ಅದು ನಿಮ್ಗೆ ಗೊತ್ತಾ? ಶಟ್ ಅಪ್ ಮ್ಯಾನ್. ಇಂಥ ಹುಚ್ಚು ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳೋ ಅವಶ್ಯಕತೆ ನನಗಿಲ್ಲ. ಇದು ಹುಚ್ಚು ಪ್ರಶ್ನೆ ಅಲ್ಲ, ಸತ್ಯವಾದ ಪ್ರಶ್ನೆ. ನೋಡಿ, ನೀವು ತುಂಬಾ ಒಳ್ಳೆಯವರು, ಆದ್ರೆ ಮುಂಗೋಪ ಮಾತ್ರ ಜಾಸ್ತಿ. ನೀವು ಕಾವ್ಯನ ಎಷ್ಟೊಂದು ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದರ ಬಗ್ಗೆ ನನಗೆ ಸಂತೋಷ ಇದೆ. ಹೌದು, ನಿಮ್ ಕೋಪ ಯಾರ ಮೇಲೆ? ಕಾವ್ಯ ಮೇಲ ಅಥವಾ ಅವ್ರ ಅಮ್ಮನ ಮೇಲ? ಅಲ್ಲ, ಅವರ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅಂತ ಬಯಸೋದು ಅಷ್ಟು ದೊಡ್ಡ ತಪ್ಪ, ಅಥವಾ ಹಾಗೆ ಬಯಸಿದ್ದು ಪಾಪನ? ಕಲ್ಯಾಣ ಮಂಟಪದಲ್ಲಿ ನಡೆದ ಘಟನೆಗೆ ನಾನು ಜವಾಬ್ದಾರಿ ತಗೋತೀನಿ. ಆದರೆ ಆ ಜಾಗದಲ್ಲಿ ಯಾರೇ ತಪ್ಪು ಮಾಡಿದ್ರು ಅದರ ನೋವು ಅನುಭವಿಸೋದು ಯಾರು? ಆ ಅಮ್ಮ ತಾನೆ. ಒಬ್ಬ ಮಗಳ ಮದುವೆ ನಡಿಬೇಕು ಅಂತ ಇನ್ನೊಬ್ಬ ಮಗಳನ್ನ ಕಲ್ಯಾಣ ಮಂಟಪದಿಂದ ಆಚೆ ಹೋಗು ಅಂತ ಹೇಳಿದ್ರಲ್ಲ, ಅದು ಎಂಥ ಕಷ್ಟ. ಇವತ್ತಿನವರೆಗೂ ಅರ್ಚನಾ ಅವರಮ್ಮನ ಸಂಬಂಧನೇ ಬೇಡ ಅಂತ ಹೇಳೋದಕ್ಕೆ ಕಾರಣ
ಅವರಮ್ಮ ಅವತ್ತು ಆಚೆ ಹೋಗು ಅಂತ ಹೇಳಿದ್ದು. ಅದನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಅರ್ಚನನ ಅವ್ರು ನೋಡೋಕ್ ಬಂದಿದ್ದಕ್ಕೆ ಅವರಮ್ಮನ ಸಂಬಂಧ ಬೇಡ ಅಂತ ನೀವು ಅವ್ರನ್ನ ದೂರ ಮಾಡಿದ್ರಿ. ಇಬ್ರು ಹೆಣ್ಮಕ್ಳ ಜೊತೆ ಮಾತಿಲ್ದೆ ಸಂಬಂಧ ಇಲ್ದೆ ಆ ಅಮ್ಮ ಹೇಗಿರ್ಬೇಕು ನೀವೇ ಯೋಚನೆ ಮಾಡಿ. ತುಂಬಾ ಕಷ್ಟ. ಸರಿ, ಆ ಅಮ್ಮ ತಪ್ಪು ಮಾಡಿದ್ರು ಕೂಡ ಅಮ್ಮ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ ಹೇಳಿ? ಅವರಮ್ಮನ ಮೇಲಿನ ಪ್ರೀತಿಯಿಂದ ಕಾವ್ಯ ಒಂದು ವೇಳೆ ನಿಮ್ಮನ್ನೇ ಬಿಟ್ಟು ಹೊರಟೋದ್ರೆ ತನ್ನ ಮಗಳ ಬಾಳು ಹಾಳಾಯ್ತಲ್ಲ ಅಂತ ಆ ಅಮ್ಮನೇ ನೋವು ಅನುಭವಿಸ್ಬೇಕಾಗುತ್ತೆ. ಆ ಒಂದೇ ಕಾರಣಕ್ಕೋಸ್ಕರ ತಾಯಿ ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಯಾರ ಹತ್ರನೂ ಹೇಳ್ಕೊಳ್ದೆ ಆ ನೋವಲ್ಲೇ ನಿಮ್ಮ ಜೊತೆ ಸಂತೋಷವಾಗಿರೋ ಥರ ನಾಟಕ ಆಡ್ತಿದ್ದಾಳೆ. ನೀವು ಹೇಳ್ಬೋದು, ಈ ವಿಷಯನ ನಾನು ಮೊದಲೇ ಅವಳ ಹತ್ರ ಕೇಳಿದೆ, ಹಾಗೇನೂ ಇಲ್ಲ ಅಂತ ಅವಳು ಹೇಳಿದ್ಲು ಅಂತ. ನಾನು ಅರ್ಚನನ ಮದುವೆ ಆದಾಗಿಂದ ಕಾವ್ಯನ ನೋಡ್ತಾ ಇದ್ದೀನಿ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ತುಂಬ ಕೋಪಿಷ್ಟೆ. ತನ್ನ ಮನಸ್ಸೊಳಗೊಂದು ಇಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡೋದು ಅವಳಿಗೆ ಗೊತ್ತಿಲ್ಲ. ಅಂತ ಕಾವ್ಯ ಇಷ್ಟು ನೋವನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬಾಳ್ತಾ ಇದ್ದಾಳೆ ಅಂದ್ರೆ ಅದು ತುಂಬಾ ಕಷ್ಟ. ತಾಯಿನೂ ಮಗಳನ್ನೂ ಬೇರೆ ಬೇರೆ ಮಾಡೋದು ತುಂಬಾ ದೊಡ್ಡ ಪಾಪ. ಈಗ ನಿಮ್ಗೇನ್ ಬೇಕು? ಅರ್ಚನಾ ಯಾವುದೇ ಕಾರಣಕ್ಕೂ ಅವರ ಅಮ್ಮನ ಜೊತೆ ಮಾತಾಡಬಾರ್ದು, ಯಾವುದೇ ಸಂಬಂಧ ಇಟ್ಕೋಬಾರ್ದು, ಅಷ್ಟೇ ತಾನೆ? ಅದಕ್ಕೆ ನಾನು ಜವಾಬ್ದಾರಿ. ಈ ಜನ್ಮದಲ್ಲಿ ಅರ್ಚನಾ ಅವ್ರ ಅಮ್ಮನ ಜೊತೆ ಯಾವ ಸಂಬಂಧನೂ ಇಟ್ಕೊಳ್ಳೋದಿಲ್ಲ. ಸಾಕಾ? ದಯವಿಟ್ಟು ಕಾವ್ಯನ ಅವ್ರ ಅಮ್ಮನ ಜೊತೆ ಮಾತಾಡೋಕ್ ಬಿಡಿ. ಆ ಕುಟುಂಬದ ಸಂಬಂಧ ಅವಳಿಗಾದ್ರೂ ಉಳ್ಕೊಳ್ಳಿ. ನೀವು ಇಷ್ಟು ದೂರ ಬಂದಾಗ್ಲೇ ನಿಮ್ಮ ಒಳ್ಳೆ ಮನಸ್ಸು ನನಗೆ ಅರ್ಥ ಆಯ್ತು. ಅದಕ್ಕೆ ಕೇಳ್ಕೊತಾ ಇದ್ದೀನಿ. ವಾಟ್ ಎನ್ ಹಾನೆಸ್ಟ್ ಪರ್ಸನ್ ದಿಸ್ ರಮೇಶ್ ಈಸ್. ನಿಜ ಹೇಳಬೇಕು ಅಂದ್ರೆ ಅಂಥ ಕ್ಯಾರೆಕ್ಟರ್ನ ನನಗೆ ಯಾವತ್ತೂ ನೋಡೇ ಇಲ್ಲ. ನನಗೋಸ್ಕರ ನೀನು 5 ಕೋಟಿ ಸೇವ್ ಮಾಡಿಕೊಟ್ಟಿದೆಯಲ್ಲ, ಅದಕ್ಕೋಸ್ಕರ ನಿನಗೇನಾದರೂ ಸಹಾಯ ಬೇಕಾ ಅಂತ ಕೇಳಿದಕ್ಕೆ ರಮೇಶ್ ಏನು ಹೇಳ್ದ ಗೊತ್ತಾ? ನಿಮ್ಮ ವೈಫ್ ಮನಸ್ಸಲ್ಲಿ ನೆಮ್ಮದಿ ಸಂತೋಷ ಇಲ್ಲ, ಅದನ್ನು ಅವಳಿಗೆ ಕೊಡಿ ಅಂತ ತಲೆ ಮೇಲೆ ಹೊಡೆದಾಗ ಹೇಳಿದ್ರು. ಕಾವ್ಯ ನೆಮ್ಮದಿಯಿಂದ ಸಂತೋಷದಿಂದ ಇಷ್ಟು ದಿನ ನನ್ನ ಜೊತೆ ಬಾಳ್ತೀಳೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ಅವಳು ಮನಸ್ಸಲ್ಲಿ ನೋವಿದೆ ಅಂತ ನನಗೆ ಅರ್ಥ ಮಾಡಿಸಿದ್ದೆ ರಮೇಶ್. ಕಾವ್ಯ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನಾನು ಇಷ್ಟು ದಿನ ಬಾಳ್ತಿದ್ನಲ್ಲ. ಐ ಆಮ್ ಆನ್ ಇಡಿಯಟ್, ಐ ಆಮ್ ಅ ಫೂಲ್. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಬಾಳೋದೆ ನಿಜವಾದ ದಾಂಪತ್ಯ ಅಂತ ಅರ್ಥ ಮಾಡಿಸಿದ್ದೆ ರಮೇಶ್. ನನಗೋಸ್ಕರ ನೀವೆಲ್ಲ ಕಾವ್ಯನ ಬಿಟ್ಕೊಡುವಾಗ ಕಾವ್ಯಗೋಸ್ಕರ ನಾನು ನನ್ನ ಹಠಾನ ಯಾಕೆ ಬಿಟ್ಕೊಡ್ಬಾರ್ದು ಅಂತ ಕಾರಲ್ಲಿ ಬರ್ತಾ ಯೋಚನೆ ಮಾಡಿದೆ. ಇನ್ಫ್ಯಾಕ್ಟ್ ಕಾವ್ಯಗೆ ಗೊತ್ತಿಲ್ಲ ಹಾಗೆ ಅವಳನ್ನ ಇಲ್ಲಿ ಕರ್ಕೊಂಡ್ಬಂದು ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೆ. ಬಟ್ ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ, ಗಾಡ್ ಇಸ್ ಗ್ರೇಟ್ ಅಂತ. ಹಾಗೆ ನೀವು ದೇವಸ್ಥಾನ ಮುಂದೆ ಸಿಕ್ಕ್ರಿ, ನಿಮ್ಮನ್ನ ಮಾತಾಡಿಸೋ ಹಾಗಾಯ್ತು, ಇಲ್ಲಿ ಕರ್ಕೊಂಡ್ಬಂದೆ. ಈ ಸಂತೋಷ ಸಮಯದಲ್ಲಿ
ನೀವು ಇನ್ನೊಂದು ಮುಖ್ಯವಾದ ವಿಷಯನ ಮರಿಬಾರ್ದು. ತಗೋ ಕುಡಿ. ಮಾವ, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ವಿ.